ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನನ್ನ ಹತ್ರ ಟ್ರ್ಯಾಂಪ್ ಟ್ರ್ಯಾಕರ್ 400 ಇದೆ. ಸೊ ಫ್ರಂಟಲ್ಲಿ ಬರೋದಾದರೆ ಇದರಲ್ಲಿ ನಿಮಗೆ ರೌಂಡ್ ಶೇಪಲ್ಲಿ ಒಂದು DRL ಜೊತೆಗೆ LED ಹೆಡ್ಲ್ಯಾಂಪ್ ಸಿಗುತ್ತೆ. ಕಂಪ್ಲೀಟ್ಲಿ LED ಸೆಟಪ್ ಎಟ್ ದಿ ಫ್ರಂಟ್. ಇಲ್ಲಿ ನಿಮಗೆ LED ಇಂಡಿಕೇಟರ್ ವಿತ್ 400 ಬ್ಯಾಡ್ಜಿಂಗ್ ಓವರ್ ಹಿಯರ್. ಸೊ ಟೈರ್ ಸೈಜಿಗೆ ಬರೋದಾದರೆ 110/70 ಆರ್ 17 ಇಂಚಸ್ ವೀಲ್ ಸಿಗುತ್ತೆ. ಸೊ ಸೈಡ್ ಪ್ರೊಫೈಲ್ ವೈಸ್ ಹೀಗಿದೆ. ಇದೊಂಥರ ಸ್ಕ್ರಾಂಬ್ಲರ್ ಮಿಕ್ಸ್ ಒಂದು ನೆಕಿಡ್ ಸ್ಟ್ರೀಟ್ ಬೈಕ್ ತರ ಇದೆ. ಸೊ 400 ಬ್ಯಾಡ್ಜಿಂಗ್ ಓವರ್ ಹಿಯರ್, ಟ್ರ್ಯಾಕರ್ ಬ್ಯಾಡ್ಜಿಂಗ್ ಓವರ್ ಹಿಯರ್, ಗ್ರಾಫಿಕ್ಸ್ ಸೂಪರ್ ಆಗಿದೆ. ಇದರಲ್ಲಿ ನಿಮಗೆ 3 ಕಲರ್ ಸಿಗುತ್ತೆ, ಸಿಲ್ವರ್, ಯೆಲ್ಲೋ ಅಂಡ್ ಬ್ಲಾಕ್ ಅಂತ. ಸೊ ಇಲ್ಲಿ ಇದರ ಮೇನ್ ಹಿಡನ್ ಪಾರ್ಟ್ ಏನ್ 400 ನೋಡ್ತಿದ್ದೀರಾ, ಬಟ್ ಇದು 400cc ಅಲ್ಲ. ಇದರಲ್ಲಿ 350cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. 40 PS ಆಫ್ ಪವರ್ ಅಂಡ್ 38 Nm ಆಫ್ ಟಾರ್ಕ್, 6 ಸ್ಪೀಡ್ ಸ್ಲಿಪ್ಪರ್ ಕ್ಲಚ್ ಜೊತೆಗೆ ಈ ಒಂದು ಗಾಡಿ ಸಿಗುತ್ತೆ. ಸೊ ರಿಯರ್ ಪ್ರೊಫೈಲ್ ಬರೋದಾದ್ರೆ ಕ್ಲೀನ್ ನೀಟ್ ಡಿಸೈನ್ ಜೊತೆಗೆ ಇದೆ. LED ಟೇಲ್ ಲ್ಯಾಂಪ್ಸ್ ಇದೆ ಅಂಡ್ ಟೈರ್ ಪ್ರೊಫೈಲ್ ಬರೋದಾದ್ರೆ 150/60 ಆರ್ 17 ಇದೆ. ಸೊ ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗ್ರೇಟ್. ಸೊ ಲುಕ್ ವೈಸ್ ನೋಡೋದಾದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಸೂಪರ್ ಆಗಿದೆ. ಸೊ ಇಲ್ಲಿ ನಿಮಗೆ ಇದರ ಒಂದು ಅನಲಾಗ್ ಅಂಡ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸೇಮ್ ಆಲ್ ಓವರ್ ದಿ ಟ್ರ್ಯಾಂಪ್ ಬೈಕ್ಸ್ ಗಳಲ್ಲಿ ಸೇಮ್ ಇದೆ. ಹೈ, ಲೋ ಬೀಮ್ ಅಂಡ್ ಪಾಸಿಂಗ್ ಸ್ವಿಚ್ ಇಲ್ಲಿ ಸಿಗುತ್ತೆ. ಇಲ್ಲಿ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ ಮಾಡೋ ಬಟನ್ ಅಂಡ್ ಹಾರನ್ ಇಲ್ಲಿ ಡಿಸೆಂಟ್ ಹಾರನ್, ಒಂದು ಇಂಡಿಕೇಟರ್ ಸ್ವಿಚ್, ಕಿಲ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಹ್ಯಾಜಾರ್ಡ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಇಗ್ನಿಷನ್ ಬಟನ್. ಸೊ ಈ ಬೈಕಲ್ಲಿ ನಿಮಗೆ 350cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ, 6 ಸ್ಪೀಡ್ ಗೇರ್ ಬಾಕ್ಸ್. ಸೊ ರೈಡ್ ವೈಸ್ ಹೇಳೋದಾದ್ರೆ ಇಟ್ ಇಸ್ ಸೂಪರ್. ಟ್ರ್ಯಾಕರ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದರ ಒಂದು ವೈಡ್ ಹ್ಯಾಂಡಲ್ ಬಾರ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಅಪ್ರೈಟ್ ಪೊಸಿಷನ್ ಕೊಟ್ಟಿರ್ತಾರೆ. ಒಂದು ಟ್ರ್ಯಾಕ್ ಬೇಸ್ಡ್ ಬೈಕ್ ತರ ಒಂದು ಅದರಿಂದ ಇನ್ಸ್ಪೈರ್ ಆಗಿ ಒಂದು ನಮಗೆ ಸ್ಟ್ರೀಟ್ ಲೀಗಲ್ ಬೈಕ್ ಆಗಿ ಇದನ್ನ ಕೊಟ್ಟಿರ್ತಾರೆ. ಸೊ ಟ್ರ್ಯಾಕ್ ಅಲ್ಲಿ ಏನ್ ನಮಗೆ ಒಂದು ಬೈಕ್ಸ್ ಗಳಿರುತ್ತಲ್ಲ ಅದರ ಇನ್ಸ್ಪೈರೇಷನ್ ತಗೊಂಡು ಈ ಬೈಕ್ ನ ನಮ್ಗೆ ಕೊಟ್ಟಿರ್ತಾರೆ. ಇದರಲ್ಲಿ ನಮಗೆ ವೈಡ್ ಹ್ಯಾಂಡಲ್ ಬಾರ್ ಸಿಗುತ್ತೆ. ಸೊ ಅಂಡ್ ಸೀಟಿಂಗ್ ಪೋಸ್ಚರ್ ಹೇಳ್ಬೇಕು ಅಂದ್ರೆ ವೆರಿ ಅಪ್ರೈಟ್. ಸೀಟ್ ಕುಡ್ ಬಿ ಮೋರ್ ಫ್ರೇಮ್, ಸ್ವಲ್ಪ ಸ್ಟಿಫರ್ ಸೈಡ್ಗಿದೆ, ಆದ್ರಿಂದ ನಮಗೆ ಕೂತ್ಕೊಳ್ಳೋಕೆ ಲಾಂಗ್ ರೈಡ್ಸ್ ಗಳಲ್ಲಿ ಸ್ವಲ್ಪ ಹಾರ್ಡ್ ಫೀಲ್ ಆಗುತ್ತೆ. ಅದ್ ಬಿಟ್ರೆ ಓಡಿಸೋದಕ್ಕೆ ದಿಸ್ ಇಸ್ ವೆರಿ ನೈಸ್ ಅನ್ಬೋದು. ಸೇಮ್ ಆಸ್ 350cc ನೀವು ಮಿಕ್ಕಿ ಟ್ರ್ಯಾಂಪ್ ಬೈಕ್ಗಳಲ್ಲಿ ಏನ್ ನೋಡಿರ್ತೀರಾ, ಸೇಮ್ ಕಾನ್ಫಿಗರೇಷನ್ ಈ ಬೈಕಲ್ಲೂ ಇರುವಂತದ್ದು. ಸೊ ನನ್ನ ಒಂದು ಹಳೆ ವಿಡಿಯೋನು ನೀವು ನೋಡಿರ್ತೀರಾ ಟ್ರ್ಯಾಂಪ್ದು. ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಅಂಡ್ ನಾವು ಯಾವುದೇ ಬೈಕ್ ರಿವ್ಯೂ ಮಾಡಬೇಕು ಅಂದ್ರೂ ಈ ಮೈಸೂರಿನ ಟ್ರಾಫಿಕ್ ಅಲ್ಲಿ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಈಗಿರೋ ಸಿಚುವೇಶನ್ ಅಲ್ಲಿ ಸಿಕ್ಕಾಪಟ್ಟೆ ಈ ಟ್ರಾಫಿಕ್ ಅಲ್ಲಿ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ನೋಡ್ತಿರ್ಬೋದು. ಸೊ ಹೌ ಇಟ್ ಇಸ್ ಟು ರೈಡ್, ಇಟ್ ಇಸ್ ವೆರಿ ಗುಡ್. ಸೊ ಪಿಕಪ್ ವೈಸ್ ಹೇಳ್ಬೇಕು ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿದೆ. ಇನಿಷಿಯಲ್ ಅಲ್ಲಿ ಟಾರ್ಕ್ ಚೆನ್ನಾಗಿದೆ, ತುಂಬಾ ಗ್ರೇಟ್ ಅಂತ ಏನಿಲ್ಲ. ಅಂಡ್ ಟು ಫೀಲ್ ದ ಸಸ್ಪೆನ್ಷನ್ ವೈಸ್ ಸ್ವಲ್ಪ ಸ್ಟಿಫರ್ ಸೈಡ್ಗೆ ಇದೆ, ಸ್ವಲ್ಪ ರೈಡಿಂಗ್ ಹ್ಯಾಂಡ್ಲಿಂಗ್ ಇಸ್ ಬೆಟರ್, ಇಟ್ ಇಸ್ ಗುಡ್. ಓಡಿಸೋದಕ್ಕೆ ಗ್ರೇಟ್ ಫೀಲ್ ಆಗುತ್ತೆ. ಇನ್ ಕಾರ್ನರ್ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಕ್ಸಾಸ್ಟ್ ನೋಟ್ ಡೀಸೆಂಟ್, ತುಂಬಾ ಗುಡ್ ಲೌಡ್ ಅಂತ ಏನಲ್ಲ, ನಾರ್ಮಲ್ ಡೀಸೆಂಟ್ ಆಗಿದೆ, ಪ್ರಿಟಿ ನೈಸ್. ಸೊ ಈ ಗಾಡಿ ನಿಮ್ಗೆ ಹತ್ತತ್ರ ಒಂದು 3.2 lakhs ಆನ್ ರೋಡ್ ಮೈಸೂರು ಏನೋ ಆಗುತ್ತೆ. ಸೊ ಕಂಪ್ಯಾರಿಟಿವ್ ದ ಪ್ರೈಸ್ ನೀವು ಇದನ್ನ ತಗೋಬೇಕಾ ಅನ್ನೋದಾದ್ರೆ, ಸೊ ಇಂಜಿನ್ ವೈಸ್ ಹೇಳೋದಾದ್ರೆ ನಾಟ್ ಸೋ ಗ್ರೇಟ್ ಅಂತ ಹೇಳ್ಬೋದು. ಈ 350cc ಏನಿದೆಯಲ್ಲ, ನಾಟ್ ಸೋ ಗ್ರೇಟ್. ಅಂಡ್ ಟ್ರಾಮ್ ಸರ್ವಿಸ್ ಕೂಡ ನಿಮ್ಗೆ ಅಲ್ಲಂದ್ರಲ್ಲೇ ಸಿಗುವಂಥದ್ದು. ತುಂಬಾ ನೆಟ್ವರ್ಕ್, ತುಂಬಾ ಮೆಟ್ರೋಪಾಲಿಯನ್ ಸಿಟೀಸ್ ಗಳಲ್ಲಿ ಮಾತ್ರ ಅವೈಲೇಬಲ್ ಇರೋದು, ತುಂಬಾ ಹೈ ನೆಟ್ವರ್ಕ್ ಸರ್ವಿಸ್ಗಳಿಲ್ಲ ಟ್ರಾಂಪ್ ಫಸ್ಟ್ ಆಫ್ ಆಲ್. ಅಂಡ್ ಇದು ಬಂದು ಒಂದು ಬಜಾಜ್ ಜೊತೆ ಕೊಲಾಬ್ರೇಷನ್. ಸೊ ಈ 350cc ಇಟ್ಸ್ ಗುಡ್, ನಾಟ್ ಟೂ ಪಂಚಿ, ನಾಟ್ ಟೂ ಪವರ್ಫುಲ್, ಇಟ್ ಈಸ್ ವೆರಿ ಗುಡ್ ಡೀಸೆಂಟ್ ಪರ್ಫಾರ್ಮೆನ್ಸ್. ತುಂಬಾ ಹೈ ಪರ್ಫಾರ್ಮೆನ್ಸ್ ಅಂತ ಏನು ಹೇಳಕ್ಕಾಗಲ್ಲ. ಸೊ ಇಟ್ ಆಫರ್ಸ್ ಡಿಸೆಂಟ್ ಅಮೌಂಟ್ ಆಫ್ ಪವರ್. ಆದ್ರಿಂದ ಒಂದು ಯಾರಿಗೆ ಒಂದು ಪ್ರೀಮಿಯಂ ಲುಕ್, ಒಂದು ಒಳ್ಳೆ ಪ್ರೀಮಿಯಂ ಫೀಲ್, ಯಾಕೆಂದ್ರೆ ಈ ಟ್ಯಾಂಕ್ ಆಗಿ ಡಿಸೈನ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಎವ್ರಿಥಿಂಗ್ ಗಿವ್ಸ್ ವೆರಿ ಪ್ರೀಮಿಯಂ ಫೀಲ್. ಸೊ 15 liters ಆಫ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಈಸಿಲಿ ಸಿಟಿ ಅಂಡ್ ನಾರ್ಮಲ್ ರೈಡಿಂಗ್ ಸ್ಟೈಲ್ ಅಲ್ಲಿ ನಿಮಗೆ 30 to 35 ಮೈಲೇಜ್ ಸಿಗುತ್ತೆ. ಆದ್ರಿಂದ ಸೊ ನಿಮ್ಗೆ ಒಂದು ಬೆಟರ್ ರೈಡಿಂಗ್ ಫೀಲ್ ಬೇಕು, ಒಂದು ಅಪ್ರೈಟ್ ಪೊಸಿಷನ್ ಸಿಟಿಗೆ ಬೇಕು, ಅಂಡ್ ಒಂಥರ ಡಿಫ್ರೆಂಟ್ ಆಗಿರೋ ಬೈಕ್ ಬೇಕು. ಸೊ
ನೇಮ್ 400 ಬಟ್ ಇಂಜಿನ್ 350cc. ಸೊ ಅದು ಸ್ವಲ್ಪ ನೋಡ್ಕೋಬೇಕು ನೀವು ಅಷ್ಟೇ. ಸೊ ಇನ್ ಕೇಸ್ ನಿಮ್ಗೆ ಒಂದು ಪ್ರೀಮಿಯಂ ಫೀಲ್ ಬೇಕು, ಒಂದು ಪ್ರೀಮಿಯಂ ಬೈಕ್ ಬೇಕು, ಒಂದು ಒಳ್ಳೆ ಬ್ರ್ಯಾಂಡಿನ ಬೈಕ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇದನ್ನ ನೋಡ್ಬೋದು. ಇಲ್ಲ ಅಂದ್ರೆ ಯು ಕ್ಯಾನ್ ಒಂದು ರೈಡಿಗೆ ಬೇಕು ನಿಮ್ಗೆ, ಲಾಂಗ್ ರೈಡ್ಸ್ಗೆ ಆ ಥರ ಏನಾದ್ರು ನೋಡಂಗಿದ್ರೆ ನೀವು ಕಂಪೇರ್ ಮಾಡ್ಕೋಬೇಕು ಬೇರೆ ಬೈಕ್ಸ್ ಜೊತೆಗೆ. ಬೇರೆ ಬೈಕ್ಸ್ನ ಕಂಪೇರ್ ಮಾಡಿ ಆಮೇಲೆ ತಗೊಳ್ಳಿ. ದಟ್ ಈಸ್ ಕ್ವೈಟ್ ಬೆಟರ್. ಲೈಕ್ ನಿಮ್ಗೆ ಲಾಂಗ್ ರೈಡ್ಸ್ಗೆಲ್ಲ ಬೇಕು ಅಂದ್ರೆ. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಟ್ರಯಂಫ್ ಟ್ರ್ಯಾಕರ್. ಎವ್ರಿಥಿಂಗ್ ಇಸ್ ಗುಡ್ ಬಟ್ ದ ಇಂಜಿನ್ ಇಸ್ ನಾಟ್ ಸೋ ಪಂಚಿ and the reliability and all, it takes quite time of for testing it, but Triumph is known brand, so there is no issues. So ಇಷ್ಟೇ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.